ನಾನು ಹೇಳ್ದ ಹಾಗೆ ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಮಯಕ್ಕೆ ಸಮಯ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಎನಿವೇಸ್, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯಿತು. ನನಗೆ ಟೆನ್ಷನ್ ಕಡಿಮೆ ಆಯಿತು. ನೀವೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಾಗ. ಹೆಂಡತಿ ಅನ್ನೋಳು ಗಂಡನ ಪಾಲಿಗೆ ಸ್ಟ್ರೆಸ್ ಬಸ್ಟರು, ಎನರ್ಜಿ ಬೂಸ್ಟರು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಮನೆಗೆ ಬಂದಾಗ ಮಾತಾಡೋಣ. ಬಾಯ್. ಓಕೆ, ಬಾಯ್. ಏನೋ ಗೆಳೆಯ, ಅತ್ತಿಗೆಗೇನು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತಾ ಇದ್ದೆ. ನಿಂಗೆ ಏನಾದರೂ ಒಂದು ಕೀ ವರ್ಡ್ ಸಿಕ್ಬಿಟ್ರೆ ಸಾಕಲ್ಲ, ಇಡೀ ದಿನ ಅದನ್ನೇ ಹಾಕೊಂಡು ರುಬ್ತಾ ಇರ್ತೀಯ. ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. ಲೈ, ಬೇರೆ ಏನಾದರೂ ಕೆಲಸ ನೋಡೋದು. ಮೂಗು ಯಾಕೆ ಬಂದೆ ಇಲ್ಲಿಗೆ? ಫೈಲ್ ಕೊಡಬೇಕಾಗಿತ್ತು. ಕೊಟ್ಟಾಯ್ತಲ್ಲ, ಹೋಗು. ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೆಯಾ? ಆಯ್ತಪ್ಪ, ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಚಪ್ಪಲಿನೂ ಬಿಡಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಓಕೆ ಬಿಡು. ಆಮೇಲೆ ಮೊನ್ನೆ ಉತ್ಸವ ನೋಡಿದ್ರಿಯಲ್ಲ, ಪೂಜೆ ಎಲ್ಲ ಚೆನ್ನಾಗೈತಲ್ವೇ? ಹಾ, ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ನನ್ನ ಹಣೆ ಬರ ಮಾತ್ರ ಕೆಟ್ಟಿದೆ ಅಷ್ಟೇ. ಯಾಕೆ ಮೇಡಮ್ ಅವ್ರೆ, ಏನು ಮಾತಾಡ್ತಾ ಇಲ್ಲ? ಹಾಸಿದ್ದು ಅವರೇ, ದೇವರು ಯಾರಿಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ ನೋಡಿನೇ ಕೊಡ್ತಾನಂತೆ. ಆದ್ರೆ ಕೆಲವು ಸಲ ಏನ್ ಬೇಡವೋ ಅದನ್ನು ಕೊಟ್ಬಿಡ್ತಾನೆ. ನಾವೇನು ಮಾಡಕ್ಕಾಗಲ್ಲ. ನೀವ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಬನ್ನಿ. ಪ್ರೀತಿಗೆ ಸೋಲ್ದವರು ಯಾರೂ ಇಲ್ಲ. ಅದು ಪ್ರೀತಿಲಿ ಬಿದ್ದವರಿಗೆ ಗೊತ್ತು. ಪ್ರೀತಿಗೆ ಸೋಲ್ಸೋದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅಂಥ ಪ್ರೀತಿಲಿ ಕುರುಡಾಗಬೇಡ ಮಗಳೇ. ಪ್ರೀತಿಯ ಚಕ್ರವ್ಯೂಹದಲ್ಲಿ ಸಿಲುಕಿರೋ ನೀನು ಅದನ್ನು ಭೇದಿಸ್ಕೊಂಡು ಬರೋ ಜಾಣ್ಮೆ ಇರಲಿ. ಸ್ವಲ್ಪ ಎಡವಿದ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ಜೀವನ ಹೆಂಗ್ ನಿಭಾಯಿಸ್ತಾಳೆ ನೋಡ ಬಿಡಮ್ಮ ಅಂತ ಒಂದು ಆಟ ಒಳಗಡೆ ಇತ್ತು. ದೂರದಿಂದನೇ ಪುಟ್ಟ ಮೀನು ಗಮನಿಸ್ಕೊಂಡು ಬರ್ತಾನೆ ಇದ್ದೆ. ತಾಟ್ ಕಿತ್ತಿ ಜೊತೆ ಸೇರಿಕೊಂಡು ಪುಟ್ಟಮ್ಮಿ ಹಾಳಾಗೋದ್ರೆ ಸಾಕು ಅಂತ ಮನಸ್ಸು ಬಯಸ್ತಾ ಇತ್ತು. ಆದರೆ ಪುಟ್ಟಮ್ಮಿ ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೆ ದಿಟ್ಟವಾದ ಉತ್ತರ ಕೊಟ್ಬಿಟ್ಲು. ಭಾಳ ಸಣ್ಣ ಮಕ್ಕಳನ್ನ ಬೆಳೆಸ್ಕೊಂಬಂದು ಚಿಕ್ಕ ಮಕ್ಕಳನ್ನ ಎದೆ ಮಟ್ಟಕ್ಕೆ ಬೆಳೆಸಿ ಸಮಾಜದಲ್ಲಿ ಅವ್ರಿಗೊಂದು ಗೌರವ ಸಿಗೋ ಸ್ಥಾನ ತಂದುಕೊಟ್ರು. ನಿಮ್ಮನ್ನು ಬರೋದಕ್ಕೆ ಹೇಳಿದ್ರ? ಹೌದು ಮೇಡಮ್, ಆದ್ರೆ ಯಾಕೆ ಬರೋದಕ್ಕೆ ಹೇಳಿದಾರೆ ಅಂತ ಗೊತ್ತಾಗ್ತಲ್ಲ. ಇದ್ರಲ್ಲಿ ಗೊತ್ತಾಗೋದಕ್ಕೆ ಏನಿದೆ ಶಿವು ಅವರೇ? ಎನ್ಕ್ವೈರಿ ಅನ್ಸುತ್ತೆ, ನೋಡೋಣ ಇರಿ. ಬಹುಶಃ ಒಂದು ಹೆಣ್ಣಿಗೆ ನ್ಯಾಯಾಲಯದಲ್ಲಿ ಸಿಗದಿರೋ ನ್ಯಾಯನ ನೀವು ರಿವಾಲ್ವರ್ ಮುಖ ಕೊಡ್ತಿದ್ರಿ. ಅದಕ್ಕೆ ಮೆಚ್ಚಿ ನಿಮ್ಮನ್ನು ಸನ್ಮಾನ ಮಾಡೋಕ್ಕೆ ಕರೆಸಿರ್ಬೋದು ಮೇಡಮ್. ಗೊತ್ತಿಲ್ಲ ಮುನ್ಸ್ವಾಮಿ ಅವರು, ನೋಡೋಣ. ಮ್ಯಾಮ್, ನೀವು ಬಂದಮೇಲೆ ಬರೋಕ್ಕೆ ಹೇಳಿದ್ದಾರೆ. ಹೌದಾ? ಸರಿ, ಹೋಗೋಣ ಬನ್ನಿ.
ಒಳಗಾನ ಕೋಳಿ ನುಂಗಿತ್ತ ಒಳಗಾನ ಕೋಳಿ ನುಂಗಿತ್ತ ನೋಡಬ್ಬ ತಂಗಿ ಒಳಗಾನ ಕೋಳಿ ನುಂಗಿತ್ತ. ಎಲ್ರೂ ನನ್ನನ್ನು ಹೊಡೆಯೋಕೆ ಕಾಯ್ತಿದ್ರು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸುಬ್ಬು. ಹೋಗಿ ಮೇಡಮ್ ಹೋಗಿ. ಮನೆಯವ್ರ ಮಾತುಗಳಿಗೆ ಅವ್ರ ಎಮೋಷ್ನಲ್ ಡ್ರಾಮಾಗಳಿಗೆ ಸೋತ್ಬಿಟ್ಟಿ ಅಭಿ ನೀನು. ಅಭಿ, ಅಥವಾ ಮನೆಯಿಂದ ಒಬ್ಬನೇ ಆಚೆ ಬಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಭಯ ಬಂತ ನಿನಗೆ? ದೀಪಿಕಾ ಪ್ಲೀಸ್, ಈಗ ನನಗೆ ಏನೂ ಕೇಳಬೇಡಿ. ಮನೆ ಭಾಗ ಆಗೋದು ಬೇಡ ಅಂತ ನನಗನ್ಸಿದಂತೂ ನಿಜ. ಅದೇ ಯಾಕೆ ಅಭಿ? ಇದ್ದಕ್ಕಿದ್ದ ಹಾಗೆ ನಿನಗೆ ಯಾಕೆ ಹಾಗನ್ನಿಸ್ತು? ಗೊತ್ತಿಲ್ಲ ಚಿಕ್ಕಮ್ಮ, ಈ ಮನೆ ಭಾಗ ಮಾಡ್ತಿರೋದಕ್ಕೆ ನನಗೊಂಥರ ಗಿಲ್ಟ್ ಕಾಡಕ್ಕೆ ಶುರು ಆಯಿತು. ಈ ಮನೆ ಹೊಡಿತಾ ಇದ್ದೀನಿ ಏನೋ ಅನ್ನಿಸ್ತು. ಇಲ್ಲಿರೋರೆಲ್ಲ ಕಡೆಗಣಿಸಿರ್ಬೋದು, ಹಾಗಂದ್ ಮಾತ್ರಕ್ಕೆ ಇವ್ರನ್ನೆಲ್ಲ ಬಿಟ್ಟು ಈ ಮನೆಯಿಂದ ಆಚೆ ಹೋಗೋದು ಮನ್ಸಿಗೆ ತುಂಬ ಕಷ್ಟ ಅನ್ನಿಸ್ತು ಚಿಕ್ಕಮ್ಮ. ಅಣ್ಣನ ನಾನು ಹೇಗೆ ಬಿಟ್ಕೊಡ್ಲಿ?